ಕ್ವಶನ್ ಮಾರ್ಕ್ ಇತ್ತು. ಡಾಕ್ಟರ್ ಉಮೇಶ್ ಜಾಧವ್ ಅವ್ರದ್ದು ರಿಸರ್ವೇಷನ್ ಎಕ್ಸೆಪ್ಟ್ ಆಗಲ್ಲ, ಡಿಸ್ಕ್ವಾಲಿಫೈ ಮಾಡ್ತಾರೆ, ಇವರಿಗೆ ಎಲೆಕ್ಷನ್ ನಿಂದಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮೊನ್ನೆ ಗಾಣಗಾಪುರ ಗುಡಿಗೆ ಹೋಗಿದ್ವಿ ನಾವು 3 ದಿವಸ ಹಿಂದೆ. ನಮ್ಮ ಪಾಟೀಲ್ ನಮ್ಮ ಸೇಡಂ ಎಮ್ಮೆನವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಕೂಡ ಜನರು ಆತಂಕದಾಗಿದ್ದರು. ಸರ್ ಏನು ಸರ್ ಹಿಂಗೆ ರಿಜೆಕ್ಷನ್ ಎಕ್ಸೆಪ್ಟ್ ಆಗಲ್ಲ, ಏನು ಮಾಡೋದು ಮುಂದೆ? ಅದಕ್ಕೆ ಯಾವಾಗಲೂ ವಿ ಬಿಲೀವ್ ಇನ್ ಗಾಡ್, ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾವಾಗಲೂ ಜಸ್ಟಿಸ್ ನಮಗೆ ಸಿಗ್ತದಂತೇಳಿ ನಾವು ನಂಬ್ಕೊಂಡು ನಾವು ಜೀವನ ನಡೆಸ್ಲಿಕ್ಕತ್ತೀವಿ. ಇವತ್ತು ರಮೇಶ್ ಕುಮಾರ್ ಅವರಿಗೆ, ಸ್ಪೀಕರ್ ಅವರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಯಾಕೆಂದರೆ ಅದು 2 ಕಾರಣದಿಂದ. ಇವತ್ತು ಅವ್ರ ಮನೆಯಲ್ಲಿ ಅವ್ರು ಭಾಳ ಸಮೀಪ ಅವ್ರ ಬ್ರದಿನ್ಲಾ ಅಂತ ಯಾರೋ ತೀರ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಇವತ್ತು ಆಫೀಸಿಗೆ ಬಂದು ನನ್ನ ಒಂದು ಕೇಸ್ ತೊಗೊಂಡು ನಾವು ಯಾವ ರೀತಿಯಿಂದ ಅವ್ರಿಗೆ ಯಾವ ಮಾತಾಡಿಲ್ಲ, ಕೆಲಸ ಆದಮೇಲೆ ನಾವು ಅವರಿಗೆ ಈಗ ನಾನು ಟ್ರೈ ಮಾಡಿದೆ ಮಾತಾಡಲಿಕ್ಕೆ, ಅವರು ನಮ್ಮ ರಾಜೀನಾಮೆ ಅಂಗೀಕಾರ ಮಾಡಿಕೊಂಡಿದ್ದಾರೆ. ಎರಡನೇದು, ರಮೇಶ್ ಕುಮಾರ್ ಅವ್ರ ಮೇಲೆ ಎಲ್ಲ ರೀತಿಯಿಂದ ಒತ್ತಡ ಹಾಕಿದ್ದಾರೆ ಎಂದು ನನಗೆ ಗೊತ್ತಾಗಿದೆ. ಎಲ್ಲ ರೀತಿಯಿಂದ ಒತ್ತಡ ಹಾಕಿ ರಾಜೀನಾಮೆ ಅಂಗೀಕಾರ ಮಾಡಲಾರ್ದಂಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಆದರೂ ಕೂಡ ರಮೇಶ್ ಕುಮಾರ್ ಅವರು ಪ್ರೊಸೀಜರ್ ಮಾಡಿದ್ದಾರೆ, ನನಗೆ ಎಲ್ಲಿ ಖರ್ಚಿದ್ದಾರೆ, ಕೋರ್ಟ್ ಮಾರ್ಷಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ನನ್ನ ರಿಸಿಗ್ನೇಷನ್ ಎಕ್ಸೆಪ್ಟ್ ಮಾಡಿದ್ದಾರೆ. ನಿಮ್ಮ ಮುಖಾಂತರ ನಮ್ಮ ಸ್ಪೀಕರ್ ಅವರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಧರ್ಮಕ್ಕೆ ವಿಜಯ ಆಯಿತು. ಮತ್ತು ನಮ್ಮ ಗುಲ್ಬರ್ಗ ಜನರಿಗೆ ಭಾಳ ಕ್ಲಿಯರ್ ಆಯಿತು. ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಅಭ್ಯರ್ಥಿ 100% ಅಂತೇಳಿ ಇವತ್ತು ಅವ್ರಿಗೆ ಕನ್ಫರ್ಮ್ ಆಗಿದೆ ಅಂತ ನಾನು ಹೇಳ್ಬೇಕಾಗುತ್ತೆ. ಆಶೆ ಆಮಿಷಕ್ಕೆ ಒಳಗಾಗಿದ್ದಕ್ಕೆ ನಾವು ಲೆಟರ್ ಬರೆದಿದ್ವಿ. ಅದಕ್ಕೆ ನಾನು ಕಾನ್ಸ್ಟಿಟ್ಯೂಷನಲ್ ಇರಲಿ, ಕಾನ್ಸ್ಟಿಟ್ಯೂಷನಲ್ ಇರದೇ ಇರಲಿ, ನಾನು ಎಲ್ಲ ಇನ್ವೆಸ್ಟಿಗೇಷನ್ಗೆ ತಯಾರಾಗಿನಂತ ಹೇಳಿದ್ದೆ. ಅದಕ್ಕೆ ನಾನು ರಮೇಶ್ ಕುಮಾರ್ ಅವರು, ಸ್ಪೀಕರ್ ಅವರು ಅವತ್ತು ಅದು ಸಂವಿಧಾನದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ನಾನು ಅಲ್ಲಿ ಹೋಗಿ 1 ತಾಸು ನನಗೆ ಗ್ರಿಲ್ ಮಾಡಿದ್ದಾರೆ. ಅಲ್ಲಿ ಯಾಕೆ ಹೋಗಿನಂದರೆ ಇದೊಂದು ಆರೋಪವನ್ನು ನಮ್ಗೆ ಆರೋಪ ಮಾಡ್ತಾ ಇದ್ದಾರಲ್ಲ, ಆರೋಪ ಮುಕ್ತ ಆಗಲಿಕ್ಕೆ ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದೆ. ನಾನು 1 ತಾಸು ನನಗೆ ಕೋರ್ಟ್ ಮಾರ್ಷಲ್ ಟೈಪ್ ಮಾಡಿದ್ದಾರೆ. ಅದಕ್ಕೇನು ತೊಂದರೆ ಇಲ್ಲ. ನನ್ನ ರಮೇಶ್ ಕುಮಾರ್ ಮೇಲೆ ಅವ್ರ ಭರೋಸೆ ಇತ್ತು. ಆದರೆ ಜನರಿಗೆ ಮತ್ತು ಇವರು ರಮೇಶ್ ಕುಮಾರ್ ಸ್ಪೀಕರು ಕರೆದಾರ, ಡಾಕ್ಟರ್ ಜಾಧವ್ ಬಂದಿಲ್ಲ ಅಂದರೆ ಮತ್ತು ಅವ್ರಿಗೆ ಡೌಟ್ ಶುರು ಆಗ್ತದೆ. ಅದಕ್ಕೆ ನಾವು ಅಲ್ಲಿ ಹೋಗಿ ಎಲ್ಲ ರೀತಿಯಿಂದ ಸವಾಲುಗಳನ್ನು ಎದುರಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕಾನೂನು ಪ್ರಕಾರ ನಂದು ಎಕ್ಸೆಪ್ಟ್ ಮಾಡಿ ಅಂತ ಹೇಳಿ ಎಕ್ಸೆಪ್ಟ್ ಆಗಿದೆ. ಅದಕ್ಕೆ ಯಾವ ಆಶಾರು ಏನು ನೋಡ್ರಿ, ಕಾನೂನು ನಾವು ಸ್ಟಡಿ ಮಾಡೀವಿ. ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗ್ತದೆ. ಕಾನೂನು ಪ್ರಕಾರ ಒಂದೇ ದಿವ್ಸನಾಗ ನನ್ನ ರಿಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು. 24 hours ರಿಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು. ಆದರೆ ಐ ಆಮ್ ಎ ಸ್ಪೆಷಲ್ ಬೇಬಿ ಫಾರ್ ಗುಲ್ಬರ್ಗ. ಐ ಆಮ್ ಎ ಸ್ಪೆಷಲ್ ಪ್ರಾಡಕ್ಟ್ ಟು ಗುಲ್ಬರ್ಗ. ಒಂದು ಇತಿಹಾಸ ನಿರ್ಮಾಣ ಮಾಡೋದಿದೆ, ಅದಕ್ಕೆ ಡಿಲೇ ಆಗಿದೆ ಅಷ್ಟೇ. ನೋಡ್ರಿ, ನಾವು ನಮ್ಮ ಕೆಲಸದ ಮೇಲೆ ಬಿಲೀವ್ ಮಾಡ್ತೀವಿ. ಅವ್ರು ಎಷ್ಟೇ ಆರೋಪ ಮಾಡಿದ್ರು ಕೂಡ ಜನರು ಅದನ್ನು ಭರೋಸೆ ಮಾಡಲ್ಲ. ಈಗ ಆರೋಪ ಮುಕ್ತ ಆಗಿರಲ್ಲ ಸರ್. ಈಗ ಆರೋಪ ಮುಕ್ತ ಆಗಿರಲ್ಲ ಸ್ಪೀಕರ್ ಮೇಲೆ ಆರೋಪ ನೋಡ್ರಿ, ಅವೆಲ್ಲ ಅದ್ರ ಬಗ್ಗೆ ಈಗಾಗಲೇ ನಾನು ಭಾಳ ಸಲ ರಿಯಾಕ್ಟ್ ಮಾಡಿದ್ದೆ. ಜಗತ್ತಿನಲ್ಲಿ ಯಾವುದೇ ಏಜೆನ್ಸಿ ಇರಲಿ, ಆ ಏಜೆನ್ಸಿನ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇನ್ವೆಸ್ಟಿಗೇಷನ್ ಬರ್ತೀನಿ ಕರೀರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸ್ಪೀಕರ್ ಅವ್ರು ಕರೆಸಿ, ಎಲ್ಲ ಮೀಡಿಯಾದವ್ರು ಕರೆಸಿ 40 ನಿಮಿಷ 1 ಗಂಟೆ ಅವ್ರು ಡಿಸ್ಕಷನ್ ಮಾಡಿದ್ದಾರೆ. ಇನ್ನು ನಾವು ಇವು ಸುಳ್ಳು ಆರೋಪ ಭಾಳ ಮಂದಿ ಬೇರೆಯವ್ರ ಮೇಲೂ ಮಾಡಿದ್ದಾರೆ. ನಿಮ್ಗೆ ಗೊತ್ತದ ಗುಲ್ಬರ್ಗದಾಗೆ ಯಾವ್ಯಾವ ಆರೋಪ ಮಾಡೋದು ಗೊತ್ತದ ನಿಮಗೆ. ನಮಗೆಲ್ಲ ಹೇಳ್ತಾರಲ್ಲ, ನಾವು ಎಲೆಕ್ಷನ್ ಆದ್ಮೇಲೆ ಹೇಳ್ತೀವಿ, ಅಲ್ಲಿವ್ರಿಗೆ ನಾವು ಮಾತಾಡಲ್ಲ. ನೋಡ್ರಿ, ಜಾಧವ್ ಅವ್ರು ಏನಿದ್ದಾರೆ ಎಲ್ಲರಿಗೂ ಗೊತ್ತದೆ ಗುಲ್ಬರ್ಗದಾಗ. ಇಲ್ಲಿ ಹುಟ್ಟಿ ಬೆಳೆದವ್ರು ನಾವು. ಕಮ್ ಸೆ ಕಮ್ 60% ಪಾಪ್ಯುಲೇಷನ್ ನಮ್ಮ ಮನೆತನ ಗೊತ್ತಿದೆ. ನಾನು ಗೋಪಾಲ್ ದೇವ್ ಜಾಧವ್ ಫ್ರೀಡಮ್ ಫೈಟರ್ ಮಗ. ನಮ್ಮದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ. ನಮ್ಮ ಅಣ್ಣವರು 2 ಸಲ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಸ್ವಲ್ಪ ಹೋಟೆಲ್ ಸೋತರು. ನಮ್ಮ ಮಾವರು KT ರಾಠೋಡ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿದ್ದರು.
ಮತ್ತು ನಮ್ಮ ಮನೆತನ ಗಡ್ಸೂರ್ದಾಗ ಗೋಪಾಲ್ ದೇವ್ ಅಂದರೆ ಗೋಪಾಲ್ ದೇವ್ ಸೌಕಾರ ಮನೆತನ ಹೇಳ್ತಿದ್ರು, ಸೌಕಾರ ಅಂತ ಹೇಳ್ತಿದ್ರು. ಅಲ್ಲಿ ಯಾವ ಜಾತಿ ಭೇದ ಮಾಡ್ತಿದ್ದಿಲ್ಲ. ಒಂದು ಇಟ್ ಈಸ್ ರಿನೌಂಡ್ ಫ್ಯಾಮಿಲಿ. ನೀವು ಬೇಕಾದಾಗ ಇವತ್ತು ಗುಲ್ಬರ್ಗಾದಾಗ ನೀವು ಸರ್ವೆ ಮಾಡಿರಿ, ಮೋರ್ ದೆನ್ 50% ನಮ್ಮ ಫ್ಯಾಮಿಲಿ ಬಗ್ಗೆ ಗುಡ್ ವಿಲ್ ಇದೆ. ಚಿಂಚೋಳಿಯಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಎಲ್ಲರಿಗೂ ಗೊತ್ತಿದೆ. ಅವು ಹೇಳಬಾರ್ದು. ನಾವು 50-60 ವರ್ಷ ಆಗಲಾರ್ದ ಕೆಲಸಗಳು ಕೇವಲ 5 ವರ್ಷದಾಗ ಮಾಡೀವಿ. ನಾವು 24 ತಾಸು ನಾವು ಜನರ ಜೊತೆ ಅವೈಲೇಬಲ್ ಇದ್ದೀವಿ. ನಾವು ಯಾವುದೇ ನಿಮಗೂ ಗೊತ್ತಿಲ್ಲ, ಎಲ್ಲ ಮೀಡಿಯಾದ್ರೂ ಗೊತ್ತಿದೆ, ಯಾವುದೇ ದುರ್ಘಟನೆ ಆದರೆ 24 ತಾಸದಿಂದ 48 ಅವರ್ಸ್ವರೆಗೆ ನಾ ಕ್ಷೇತ್ರಕ್ಕೆ ಆ ಏರಿಯಾಗೆ ಹೋಗಿ ನಾನು ಅಟೆಂಡ್ ಮಾಡಿ ಬಂದಿದ್ದೇನೆ. ಎಲ್ಲ ಆತ್ಮಹತ್ಯೆಗಳು ಏನೇನು ಎಷ್ಟೆಷ್ಟಾಗ್ಯಾವ ನಮ್ಮ ಕ್ಷೇತ್ರದಾಗ 90% ಅವ್ರ ಮನೆಗೆ ಹೋಗಿ ಅವ್ರಿಗೆ ಸ್ವಾಂತನೇ ಹೇಳಿ ಪರಿಹಾರ ಕೊಡ್ಸೀವಿ. ನಾವು ಫ್ಲಡ್ ಆದಾಗ ಪ್ರತಿಯೊಬ್ಬರಿಗೆ ನನಗೆ ಗೊತ್ತಿದೆ. ಅದಕ್ಕೆ ಇವತ್ತು ಗುಲ್ಬರ್ಗಾದಲ್ಲಿ ಮೋದಿ ವೇವ್ ಒಂದು ಕ್ರಿಯೇಟ್ ಆಗ್ಯದ. ಎಟ್ ದ ಸೇಮ್ ಟೈಮ್ ಡಾಕ್ಟರ್ ಜಾಧವ್ ಅವ್ರು ಒಳ್ಳೆ ಕೆಲಸಗಾರ ಅಂತೇಳಿ ಅದು ವೇವ್ ಕ್ರಿಯೇಟ್ ಆಗ್ಯದ. ನಂದು ಹೈಯೆಸ್ಟ್ ಬಜೆಟ್ ತೊಗೊಂಡು ಹಿಸ್ಟಾರಿಕಲ್ ಕೆಲಸಗಳಾಗ್ಯಾವ. ಈಗ ಅವರು 40 ವರ್ಷದ ಸಾಧನೆಗಳು ಏನು ನಾವು ಹೇಳ್ರಿ, ವಾಟ್ ಇಸ್ ದ ಅಚೀವ್ಮೆಂಟ್ 40 ಇಯರ್ಸ್. ನಮ್ಗೆ ಹೇಳ್ತಾರಲ್ಲ, ನಾವು ಜಾಧವ್ ಅವರು ನಾವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ನಮ್ಗೆ ಓಟ್ ಹಾಕಿರಿ, 40 ವರ್ಷ ನಾವು ದುಡ್ದೀವಿ. ಏನೇನು ಹೇಳ್ರಿ, ಏನೇನು ಕೆಲಸ ಆಗ್ಯಾವ. ನಾವು ಗಲ್ಲಿ ಲೀಡರೇ ಬೇಕು. ನಮಗೆ ದಿಲ್ಲಿ ಲೀಡರ್ ಬೇಕಾಗಿಲ್ಲ. ಗಲ್ಲಿ ಲೀಡರ್ ಬೇಕು, ಇಲ್ಲಿ ದಿಲ್ಲಿ ಲೀಡರ್ ಬೇಕಾಗಿಲ್ಲ.